ನೀವೀಗ ಹೇಳಿದ್ರಿ ಒಂದು ಆಟ ಅಂತ ಬಂದಾಗ ಅದನ್ನ ನಾನು ಬೇರೆ ಥರನೇ ಪೋರ್ಟ್ರೇ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಎಲ್ಲರೂ ಒಂದೇ ಥರ ಇದ್ರೆ ಏನು ಬೋರ್ ಅನ್ಸುತ್ತೆ ಆ ಥರದ್ದೆಲ್ಲ ಅಂತ ಜನಗಳಿಗೂ ಈಗ ಅರ್ಥ ಆಗಿರುತ್ತೆ. ಬಟ್ ಈಗ ಫಾಲೋವರ್ಸ್ ಅಂತ ಬಂದಾಗ ನೀವು ಒಂದು ಮಾತು ಹೇಳಿದ್ರಿ, ಅಂದರೆ ಒಬ್ಬರಿಗೆ ತುಂಬ ಹೈಪ್ ಸಿಗುತ್ತೆ, ಇಮಿಡಿಯೇಟ್ ಆಗಿ ರೀಚ್ ಆಗುತ್ತೆ ಅಂತೆಲ್ಲ. ಗಿಲ್ಲಿಗೆ ಆ್ಯಕ್ಚುಲಿ 2.2 ಹತ್ತತ್ರ ಮಿಲಿಯನ್ ಇವಾಗ ರೀಚ್ ಆಗಿರೋವಂಥದ್ದು. ಏನು ಅನ್ಸುತ್ತೆ ಅದ್ರ ಬಗ್ಗೆ? ಆ ಒಂದು ರೀಚ್ ಅಂದರೆ ಇದುವರೆಗೂ ಯಾವ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಅಥವಾ ಬಿಗ್ ಬಾಸ್ ವಿನ್ನರ್ಗೆ ಸಿಗದೇ ಇರುವಂತಹ ಒಂದು ರೀಚ್ ಅಥವಾ ಆ ಥರದ್ದೊಂದು ಎಕ್ಸ್ಪೋಜರ್ ರೆಕಗ್ನಿಷನ್ ಸಿಕ್ಕಿರೋದು, ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸೊ ನನಗೇನು ಅನ್ಸುತ್ತೆ, ಹೀ ಈಸ್ ಲಕ್ಕಿ ಅಂತ ಅನ್ಸುತ್ತೆ. ಓಕೆ, ಆ ಇದರಲ್ಲಿ ಅದು ಹಣೆ ಬರನೂ ಇರಬೇಕು. ಯಾರಿಗೋ ಒಬ್ರಿಗೆ ಈ ಥರ ಒಂದೇ ಥರ ಬೂಮ್ ಆಗೋದು ಪಬ್ಲಿಸಿಟಿ ಎಲ್ಲ. ಅಫ್ಕೋರ್ಸ್ ಹೀ ಈಸ್ ಟ್ಯಾಲೆಂಟೆಡ್, ಅವ್ನು ತುಂಬ ಸ್ಪಾಂಟೇನಿಯಸ್ ಇದ್ದಾನೆ, ಜನಗಳನ್ನ ನಗ್ಸಿದ್ದಾನೆ, ಎಲ್ಲ ಮಾಡಿದ್ದಾನೆ. ಒಳಗಡೆ ಇದ್ದಾಗಲೂ ಅಲ್ಲಿ ಆಡಿಯನ್ಸಿಂದ ಬರೋ ಚಪ್ಪಾಳೆಯಿಂದ ಗೊತ್ತಾಗ್ತು ಗಿಲ್ಲಿದು ಬಜಾರ್ ಓಡ್ತಾ ಇದೆ ಆಚೆನ ನನಗೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನಾವೆಲ್ಲ ಜರ್ನಲಿಸ್ಟು ನೋಡ್ಕೊಂಡು ಬಂದಿರ್ತೀವಿ. ಬಟ್ ಈ ಲೆವೆಲಿಗೆ ಬಜಾರ್ ಓಡ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಐ ಥಿಂಕ್ ಟೂ ಮೆನಿ ಫ್ಯಾಕ್ಟರ್ಸ್ ಗಿಲ್ಲಿಗೆ ವರ್ಕ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಬಹುಶಃ ಗಿಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಈ ಲೆವೆಲಿಗೆ ಆಗುತ್ತೆ ಅಂತ. ಅವನು ಡೆವಿಲ್ ಮೂವಿಯಲ್ಲಿ ಗಿಲ್ಲಿ ವರ್ಕ್ ಮಾಡಿದ್ದ. ಸೊ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿರ್ಬೋದು. ಬಿಗ್ ಬಾಸ್ ಡೆವಿಲಲ್ಲಿ ಇದ್ದಾನೆ, ಸೊ ಅಣ್ಣ ಸದ್ಯಕ್ಕಿಲ್ಲ ಆಗಿರೋದ್ರಿಂದ ಈಗ ಬಿಗ್ ಬಾಸಲ್ಲಿ ಗಿಲ್ಲಿ ಸ್ವಲ್ಪ ಓಡ್ತಾ ಇದೆ, ನಾವೆಲ್ಲ ಸಪೋರ್ಟ್ ಮಾಡಿಬಿಟ್ರೆ ಇನ್ನೂ ಹೈಪ್ ಆಗಬೇಕು ಅನ್ನೋಂಥ ಅಲ್ಲಿ ಸಪೋರ್ಟ್ ಸಿಕ್ಕಿರ್ಬೋದು. ಅವನ ಒಂದು ಕಮ್ಯುನಿಟಿಯಿಂದ ಅವನಿಗೆ ಸಪೋರ್ಟ್ ಸಿಕ್ಕಿರ್ಬೋದು. ಜೊತೆಗೆ ಗಿಲ್ಲಿ ಹೇಗೆ ಅಂದರೆ ನಮ್ಮ ಮನೇಲೆಲ್ಲ ಇರ್ತಾರಲ್ಲ, ಅಂದರೆ ಊರ ಕಡೆ ಒಂದು ಗ್ರಾಮೀಣ ಸೊಗಡು ಭಾಷೆ ಎಲ್ಲರೂ ಕನೆಕ್ಟ್, ಇವನಿಲ್ಲ ನಮ್ಮಂಗೆ ಅವನಲ್ಲ ಆ ಥರ ಅನ್ಕೊಂಡ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅದು ಒಂದು ಹ್ಯೂಮನ್ ಸೈಕಾಲಜಿ. ಸೊ ನಮ್ಮ ಥರ ಒಂದು ಭಾಷೆ ಮಾತಾಡೋ ಒಬ್ಬ ಹುಡುಗ ಅಲ್ಲಿ ಹೋಗಿ ಒಂದು ಹವಾ ಇದು ಮಾಡ್ತಾನೆ ಅಂದರೆ ನಾವು ಒಂಥರ ಆಗ್ಬೋದು ಅಂತ ಹೇಳಿ ಪ್ರತಿಯೊಬ್ಬರು ಅವನಿಗೆ ಕನೆಕ್ಟ್ ಆಗಿದ್ರೆ. ಆ ಸಿಂಪ್ಲಿಸಿಟಿ, ಗ್ರಾಮೀಣ ಭಾಷೆ, ಅವ್ನು ಸಿಂಪಲ್ ಆಗಿ ಒಂದು ಬನಿಯನೆಲ್ಲ ಹಾಕೊಂಡು ಓಡಾಡ್ತಾ ಇದ್ದಿದ್ದು. ಸೊ ಎಲ್ಲ ಕನೆಕ್ಟ್ ಆಗಿ. ಇನ್ನೊಂದು ನೀವುಗಳು ಈಗ ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಎಲ್ಲರೂ ತೋರಿಸೋದು. ಅವನೇನೋ ಒಂದು ಜೋಕ್ ಮಾಡಿರ್ತಾನೆ ನನಗೆ, ಹೋಗ್ಬಿಟ್ಟೈತದೆ ಹೋಗ್ಲಾ ಮುದೇವಿ ಅಂತ. ನಮಗಲ್ಲ ಅದೇನು ಅನ್ಸಿರಲ್ಲ. ಬಟ್ ಇವ್ರುಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಡಿಟ್ ಮಾಡಿ ಹಾಕ್ದಾಗ ನಾನೇ ಬಂದು ನೋಡ್ನಾಗ್ತಾ ಇದ್ದೆ ಇದು ಹಿಂಗೆಲ್ಲ ವರ್ಕ್ ಆಗಿದೆಯಾ ಅಂತ. ಸೊ ಎಲ್ಲರೂ ಎಡಿಟ್ ಮಾಡಿ ಟ್ರೋಲ್ ಮಾಡಿ ಅವನಲ್ಲಿರೋ ಒಂದು ಹಾಸ್ಯ ಪ್ರಜ್ಞೆನ ಎಲ್ರಿಗೂ ರೀಚ್ ಮಾಡಿಸಿದಾಗ ಎಲ್ಲರೂ ಗಿಲ್ಲಿ ನಗ್ಸ್ತಾನಲ್ಲ, ಇನ್ನು ಅದು ಆ ಸ್ಪಾಂಟಿನಿಟಿ ಅವನಲ್ಲಿ ಇದೆ, ಇಲ್ದಲೇ ಯಾರು ಏನೂ ಮಾಡೋಕ್ಕಲ್ಲ. ಸೊ ಸೋಷಿಯಲ್ ಮೀಡಿಯಲ್ಲಿ ಆದಂಥ ರೀಚು ತೆಗೆದ್ರೆ ಅವನದೇ ಬಂದಾಗ ಎಲ್ಲರೂ ಗಿಲ್ಲಿ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ಯಾವುದೋ ಒಂದು ಹೆಸರನ್ನ ನಾವು ಅಂತ ಇದ್ರೆ ಅದು ತುಂಬ ಎನರ್ಜೈಸ್ ಆಗುತ್ತೆ ಆ ಹೆಸರು. ಸೊ ಹಾಗಾಗಿ ಬಹುಶಃ ನಾನು ಇನ್ನು ನೇಮಾಲಜಿ ಅದು ತೊಗೊಂಡ್ರೆ ಅವ್ನು ಫಸ್ಟ್ ನಟರಾಜ ಅಂತ ಇದ್ದ, ಈಗ ಗಿಲಿ ನಟ ಅಂತ ಅದು ಯಾವುದೋ ಒಂದು ಯೂಟ್ಯೂಬ್ ಆದಮೇಲೆ. ಸೊ ಹೆಸರು ಬದಲಾವಣೆನೂ ಅವನಿಗೆ ವರ್ಕ್ ಆಗಿರ್ಬೋದು, ನ್ಯೂಮರಾಲಜಿ, ಅಸ್ಟ್ರಾಲಜಿ ಪ್ರಕಾರ. ಸೊ ಎಲ್ಲ ಫ್ಯಾಕ್ಟರ್ಸ್ ಅವನಿಗೆ ವರ್ಕ್ ಆಗಿದೆ. ಒಂದು ಕಮ್ಯುನಿಟಿ ಇರ್ಬೋದು, ಅವನ ಕಮ್ಯುನಿಟಿಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಈವನ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಒಂದು ಕಮ್ಯುನಿಟಿ ಜನ ತುಂಬ ಸಪೋರ್ಟ್ ಮಾಡೋದನ್ನು ನಾನು ನೋಡಿದ್ದೀನಿ. ನಮ್ಮವರು ಅಂತ ಬಂದಾಗ ಅವರು ಯಾರು ಬಿಟ್ಕೊಡಲ್ಲ. ಮತ್ತು ಆ ನಂಗೆ ರಾಬರ್ಟೇ ಬರ್ತಾ ಇದೆ, ಡೆವಿಲ್ ಮೂವಿಯಲ್ಲಿ ಅವನು ಆ್ಯಕ್ಟ್ ಮಾಡಿದ್ದು, ಡಿ ಬಾಸ್ ಫ್ಯಾನ್ಸ್ ಎಲ್ಲ ಅವನಿಗೆ ಕನ್ವರ್ಟ್ ಆಗಿರ್ಬೋದು, ಅವ್ನು ಹಾಸ್ಯ ಪ್ರಜ್ಞೆ ಇರ್ಬೋದು, ಅವನು ಫಸ್ಟೇ ಫೇಮಸ್ ಇದ್ದ. ಸೊ ಇದೆಲ್ಲ ಸೇರಿ ವರ್ಕ್ ಆಗಿ ಅದೇನು 2.2 ಮಿಲಿಯನ್ ಆಗೋಗಿದೆ. ಬಹುಶಃ ಅವನಿಗೆ ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡೋದು, ಯಾರನ್ನು ಮೀಟ್ ಮಾಡೋದು, ಇದೇನು ಹಿಂಗೆ ಬಂದ್ಬಿಡಿದೆ ಅಂತ ಅವನೇ ಮೋಸ್ಟ್ಲಿ ಪಿಂಚ್ ಮಾಡ್ಕೊತಿರ್ತಾನೆ ಅನ್ಸುತ್ತೆ. ಸೊ ಎಲ್ಲ ಹಣೆ ಬರನೂ ಚೆನ್ನಾಗಿರಬೇಕು, ಅಷ್ಟು ಮಾತ್ರ ಹೇಳಬಲ್ಲೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.